ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಸುಧಾಮ ಮತ್ತು ಕೃಷ್ಣನ ಕಥೆನ ಹೇಳ್ತೀನಿ. ಕೃಷ್ಣ ಮತ್ತು ಸುಧಾಮ ಚಿಕ್ಕವರಿದ್ದಾಗಲಿಂದ ಒಂದೇ ಆಶ್ರಮದಲ್ಲಿ ಓದಿರ್ತಾರೆ. ಅವ್ರು ಚಿಕ್ಕವರಿದ್ದಾಗಲಿಂದ್ರೂ ಒಂದೇ ಫ್ರೆಂಡ್ಸ್, ಅವ್ರ ಬೆಸ್ಟ್ ಫ್ರೆಂಡ್ಸ್. ಆಮೇಲೆ ಅವ್ರು ದೊಡ್ಡವರಾದಮೇಲೆ ಕೃಷ್ಣ ಅವ್ರ ಅರಮನೆಗೆ ಹೋಗ್ತಾರೆ, ಸುಧಾಮ ಅವ್ರ ಮನೆಯಲ್ಲೇ ಇರ್ತಾರೆ. ಕೃಷ್ಣ ತುಂಬ ಸಿರಿವಂತ, ಆದರೆ ಸುಧಾಮ ಬಡವ ತುಂಬ. ಸುಧಾಮ ಕೃಷ್ಣನ ಕಥೆಯೆಲ್ಲ ಹೇಳಿಕೊಂಡು ಅದರಲ್ಲಿ ಬಂದಿದ್ದ ದುಡ್ಡಲ್ಲೇ ಮನೆ ನಡೆಸ್ತಿರ್ತಾರೆ. ಒಂದಿನ ಸುಧಾಮನ ಹೆಂಡತಿ ಸುಧಾಮಂಗೆ, ನಿಮ್ಮ ಫ್ರೆಂಡು ಕೃಷ್ಣ ಅಂತಿರಲ್ಲ, ಅವರು ಸಿರಿವಂತ ತುಂಬ ಅಂತಿರಲ್ಲ, ಅವ್ರಿಗೆ ಒಂಚೂರು ಹೆಲ್ಪ್ ಕೇಳ್ಬೋದಲ್ಲ ಅಂತ ತುಂಬ ಸಲ ಹೇಳಿದಾಗ ಹೆಂಡತಿ ಸುಧಾಮಂಗೆ, ಆವಾಗ ಸುಧಾಮ ಒಂಚೂರು ಅವಲಕ್ಕಿ ತಗೊಂಡು ಹೋಗ್ತಾರೆ. ಹಾಗೆ ನಡ್ಕೊಂಡು ಹೋಗಿ ಅಲ್ಲಿ ಅರಮನೆ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ಸೈನಿಕರೆಲ್ಲ ನಿಂತಿರ್ತಾರೆ. ಸೈನಿಕರಲ್ಲಿ ಅವನು ಹೇಳ್ತಾನೆ ಸೈನಿಕರಿಗೆ, ನಾನು ಕೃಷ್ಣನ ಫ್ರೆಂಡು, ನಾನು ಅವನ ಜೊತೆ ಮಾತಾಡಿಸ್ಬೇಕು, ಪ್ಲೀಸ್ ಸೈಡ್ ಬಿಡಿ ಅಂತ ಹೇಳಿದಾಗ, ಆದರೆ ಅವರಿಬ್ಬರು ಸೈಡ್ ಬಿಡೋದೇ ಇಲ್ಲ. ಅದರಲ್ಲಿ ಒಬ್ಬಂಗೆ ಅನಿಸುತ್ತೆ ನಿಜಾನೇ ಹೇಳ್ತಿರ್ಬೋದಲ್ಲ ಅಂತ ಹೋಗ್ಬಿಟ್ಟು ಕೃಷ್ಣಂಗೆ ಹೇಳ್ತಾರೆ, ನಿನ್ನ ಫ್ರೆಂಡ್ ಯಾರೋ ಬಂದಿದ್ದಾರಂತೆ, ನಿನ್ನ ಜೊತೆ ಮಾತಾಡಿಸ್ಬೇಕಂತೆ, ಅವ್ರ ಹೆಸರು ಸುಧಾಮ ಅಂತಿದ್ದಂಗೆ ಕೃಷ್ಣ ಅವ್ರು ಎಲ್ಲಿರ್ತಾರೆ ಅಲ್ಲಿಂದಾನೆ ಓಡಿ ಬಂದು ಸುಧಾಮನ ಒಳಗಡೆ ಕರ್ಕೊಂಡೋಗಿ ಪಾದ ಪೂಜೆ ಮಾಡಿಬಿಟ್ಟು ಊಟ ಎಲ್ಲ ಕೊಟ್ಬಿಟ್ಟು, ನೀನು ಇಷ್ಟು ವರ್ಷ ಆದಮೇಲೆ ಇಲ್ಲಿ ಬಂದಿದೆಯಲ್ಲ ನಿನ್ನ ಫ್ರೆಂಡನ್ನು ನೋಡೋಕ್ಕೆ, ಏನೂ ತಂದಿಲ್ವಾ ನೀನು ಅಂತ ಕೇಳಿದಾಗ ಸುಧಾಮ ಅವನು ಜೋಬಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ಇಟ್ಕೊಂಬಂದಿರ್ತಾನಲ್ಲ, ಇದನ್ನು ಕೊಡ್ಲೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡೇ ತಂದಿದ್ದೀನಿ ಅಂತ ಕೊಡ್ತಾರೆ. ಅವಾಗ ಕೃಷ್ಣ ನೋಡ್ಬಿಟ್ಟದನ್ನ, ಅವಲಕ್ಕಿನ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಅದನ್ನು ಅವ್ರು ತಗೊಂಡು ತಿಂತಾರೆ. ಅಲ್ಲಿ ರುಕ್ಮಿಣಿನೂ ಕೃಷ್ಣನ ಹತ್ರ ಇಸ್ಕೊಂಡು ಸ್ವಲ್ಪ ತಿಂತಾರೆ. ಆಮೇಲೆ ಸುಧಾಮ ಕೃಷ್ಣ ಮತ್ತು ರುಕ್ಮಿಣಿದು ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾರೆ ಅವ್ರ ಊರಿಗೆ ಬಂದು ನೋಡಿದ್ರೆ ಅಲ್ಲಿ ಚಿಕ್ಕ ಗುಡಿಸಲು ಇದ್ದಿದ್ದ ಜಾಗದಲ್ಲಿ ದೊಡ್ಡ ಮನೆ ಬಂದಿರುತ್ತೆ. ಹರಕಲು ಬಟ್ಟೆ ಹಾಕೊಂಡಿರೋ ಹೆಂಡತಿ ಮಕ್ಕಳು ಚಂದ ಬಟ್ಟೆ ಹಾಕೊಂಡು ಆಟ ಆಡ್ತಿರ್ತಾರೆ ಮನೆ ಸುತ್ತ. ಅದನ್ನೆಲ್ಲ ನೋಡ್ಬಿಟ್ಟು ಸುಧಾಮ ಮನಸ್ಸೊಳಗೇನೆ ಕೃಷ್ಣಂಗೆ ಧನ್ಯವಾದ ಹೇಳ್ತಾರೆ. ಈ ಕಥೆದ ಅರ್ಥ, ಸಿರಿವಂತಿಕೆಗಿಂತ ಸ್ನೇಹ ದೊಡ್ಡದು. ಧನ್ಯವಾದ.